ನಮಸ್ಕಾರ ಸ್ನೇಹಿತರೆ. ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆಯು ಒಂದು ಮಹತ್ವವಾದಂಥ ಪ್ರಕಟಣೆಯನ್ನು ಹೊರಡಿಸಿದ್ದು, ಇವತ್ತು ಅಂದರೆ ದಿನಾಂಕ 2/8/2025 ಈ ಪ್ರಕಟಣೆಯನ್ನು ಏನು ಮಾಡಲಾಗಿದೆ ಅಂದರೆ ಹೊರಡಿಸಲಾಗಿದೆ ಅಂತಕ್ಕಂಥದ್ದು. ಇದು ಪ್ರಕಟಣೆ 4 ಆಗಿದೆ ಅಂತಕ್ಕಂಥ. ಈಗಾಗಲೇ 3 ಪ್ರಕಟಣೆಗಳನ್ನು ಹೊರಡಿಸಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನೋಡಿ. 2025-26ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ನೋಡಿ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸೆಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ದಿನಾಂಕ 25/6/2025 ಪ್ರಕಟಣೆಯಲ್ಲಿ ಆಯ್ಕೆ ಪ್ರಕ್ರಿಯೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿ ಅತಿಥಿ ಉಪನ್ಯಾಸಕರು ಸೇವಾ ಪ್ರಮಾಣ ಪತ್ರವನ್ನು ದಿನಾಂಕ 25/6/2025 ಅನ್ವಯಿಸುವಂತೆ ಪಡೆಯಲು ತಿಳಿಸಲಾಗಿತ್ತು. ಮುಂದುವರೆದು 31/7/2025 ಹೊರಡಿಸಿರುವ ಪ್ರಕಟಣೆ 3ರಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿ ಸಲ್ಲಿಸಲು ಅಥವಾ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ನೀಡಿ ಸೇವಾ ಪ್ರಮಾಣ ಪತ್ರವನ್ನು 31/7/2025 ಅನ್ವಯಿಸುವಂತೆ ಪಡೆಯಲು ತಿಳಿಸಲಾಗಿತ್ತು. ಅತಿಥಿ ಉಪನ್ಯಾಸಕರಿಗೆ ಸೇವಾ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಕೆಲವು ಕಾಲೇಜುಗಳ ಪ್ರಾಂಶುಪಾಲರು ಸ್ಪಷ್ಟನೆಯನ್ನು ಕೋರಿದ್ದು, ಈ ಕೆಳಕಂಡ ಸ್ಪಷ್ಟನೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ಈಗಾಗಲೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ನಿರ್ವಹಿಸಿರುವ ಅತಿಥಿ ಉಪನ್ಯಾಸಕರ ಸೇವಾ ಪ್ರಮಾಣ ಪತ್ರದ ಬಗ್ಗೆ ಪ್ರಾಂಶುಪಾಲರಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿದ್ದು, ಹಾಗಾಗಿ ಈ ಕಾಲೇಜು ಶಿಕ್ಷಣ ಇಲಾಖೆ ಅದರ ಬಗ್ಗೆ ಏನು ಮಾಡಿದೆ ಅಂದರೆ ಸ್ಪಷ್ಟನೆಯನ್ನು ನೀಡಿದೆ ಅಂತಕ್ಕಂಥದ್ದು. ಹಾಗಾದರೆ ಇದು ಸೇವಾ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ಪ್ರಮುಖವಾದ ಮಾಹಿತಿ. ಹಾಗಾದರೆ ನೋಡಿ, ಏನು ಸ್ಪಷ್ಟನೆ ನೀಡಿದೆ ಅಂದ್ರೆ 2025-26ನೇ ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಗೆ 2024-25ನೇ ಸಾಲಿನ ಶೈಕ್ಷಣಿಕ ವೇಳಾಪಟ್ಟಿಗೆ ಸಂಬಂಧಿಸಿದ ಸೇವೆಯನ್ನು ಮಾತ್ರ ಪರಿಗಣಿಸಲಾಗುವುದು. ನೋಡಿ, ಈಗಾಗಲೇ 2025-26ನೇ ಶೈಕ್ಷಣಿಕ ಸಾಲಿಗೆ ಏನು ಕೌನ್ಸಿಲಿಂಗ್ ನಡೆಯಲಿದೆಯಲ್ಲ, ಆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ 2024-25ನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಅವಧಿಯನ್ನು ಮಾತ್ರ ಸೇವೆಯಲ್ಲಿ ಏನು ಮಾಡಲಾಗ್ತದೆ, ಪರಿಗಣಿಸಲಾಗ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಕೆಲವು ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿಯಂತೆ 2025-26ನೇ ಸಾಲಿನ ತರಗತಿಗಳು ಜುಲೈ ತಿಂಗಳಿನಲ್ಲಿ ಪ್ರಾರಂಭಗೊಂಡಿದ್ದಲ್ಲಿ ಸದರಿ ಅವಧಿಯ ದಿನಾಂಕ 31/7/2025 ಸೇವೆಯನ್ನು ಮುಂದಿನ ಶೈಕ್ಷಣಿಕ ಸಾಲಿನ ಆಯ್ಕೆಗೆ ಪರಿಗಣಿಸಲಾಗುವುದು ಅಂತಕ್ಕಂಥದ್ದು. ನೋಡಿ, ಈಗಾಗಲೇ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ಒಂದು 2025-26ನೇ ಶೈಕ್ಷಣಿಕ ಸಾಲಿನ ತರಗತಿಗಳು ಜುಲೈ ತಿಂಗಳಲ್ಲಿ ಏನಾಗಿದೆ ಅಂದರೆ ಪ್ರಾರಂಭಗೊಂಡಿದ್ದವು. ಈಗ ಎಕ್ಸಾಂಪಲ್ ಆಗಿಂದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ, ಇದು ಜುಲೈ 14ರಿಂದ ಏನಾಗಿದೆ ಅಂದರೆ ಈ 2025-26ನೇ ಶೈಕ್ಷಣಿಕ ಸಾಲಿನ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಆ ಜುಲೈ ತಿಂಗಳಲ್ಲಿ ಏನು ನೀವು 31/7/2025 ಸೇವೆಯನ್ನು ಸಲ್ಲಿಸಿರ್ತೀರಲ್ಲ, ಆ ಸೇವೆಯನ್ನು ಮುಂದಿನ ಶೈಕ್ಷಣಿಕ ಸಾಲಿನ ಆಯ್ಕೆಗೆ ಏನು ಮಾಡಲಾಗ್ತದೆ ಅಂದರೆ ಪರಿಗಣಿಸಲಾಗ್ತದೆ ಅಂತಕ್ಕಂಥ. ಅದು 2025-26ನೇ ಶೈಕ್ಷಣಿಕ ಸಾಲಿಗೆ ಏನು ಮಾಡಲಾಗುವುದಿಲ್ಲ, ಪರಿಗಣಿಸಲಾಗುವುದಿಲ್ಲ, ಮುಂದಿನ ಶೈಕ್ಷಣಿಕ ಸಾಲಿಗೆ ಪರಿಗಣಿಸಲಾಗ್ತದೆ ಅಂತಕ್ಕಂಥದ್ದು. ಪ್ರಾಂಶುಪಾಲರು ಸೇವಾ ಪ್ರಮಾಣ ಪತ್ರವನ್ನು ನೀಡುವಾಗ ವಿಶ್ವವಿದ್ಯಾಲಯ ಶೈಕ್ಷಣಿಕ ವೇಳಾಪಟ್ಟಿಯ ಪ್ರಕಾರ 2024-25 ಮತ್ತು 2025-26ನೇ ಸಾಲುಗಳನ್ನು ಪ್ರತ್ಯೇಕವಾಗಿ ನಮೂದಿಸಿ ಸೇವಾ ಪ್ರಮಾಣ ಪತ್ರವನ್ನು ನೀಡುವುದು ಅಂತಕ್ಕಂಥದ್ದು. ಅಂದರೆ ಪ್ರಾಂಶುಪಾಲರು ಏನು ಮಾಡಬೇಕಂದ್ರೆ ಈ 2024-25ನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿದವಂಥ ಅವಧಿಗೆ ಒಂದು ಪ್ರತ್ಯೇಕವಾದಂಥ ಸೇವಾ ಪ್ರಮಾಣ ಪತ್ರ, ಇನ್ನು 2025-26ನೇ ಶೈಕ್ಷಣಿಕ ಸಾಲಿಗೆ ಅಂದರೆ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ಜುಲೈ ತಿಂಗಳಲ್ಲಿ ಏನಾಗಿದ್ದಾವೆ ಅಂತ ಪ್ರಾರಂಭವಾಗಿದ್ದಾವೆ. ಜುಲೈ 31ರವರೆಗೆ ಸೇವಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದಂತೇಳಿ ಇಲಾಖೆ ತಿಳಿಸಿದೆ. ಹಾಗಾಗಿ ಈ ಪ್ರತ್ಯೇಕವಾಗಿ 2024-25ನೇ ಶೈಕ್ಷಣಿಕ ಸಾಲಿನ ಸೇವಾ ಪ್ರಮಾಣ ಪತ್ರ ಎಷ್ಟು ತಿಂಗಳು ಎಷ್ಟು ದಿನಗಳು ಅಂತೇಳಿ, ಅದರ ಜೊತೆಗೆ 2025-26ನೇ ಸಾಲಿನ ಶೈಕ್ಷಣಿಕ ಸೇವಾ ಅವಧಿ ಎಷ್ಟು ತಿಂಗಳು ಎಷ್ಟು ದಿನಗಳು ಅಂತೇಳಿ ಏನು ಮಾಡಬೇಕಾಗ್ತದೆ, ಪ್ರತ್ಯೇಕವಾಗಿ ನಮೂದಿಸಬೇಕಾಗ್ತದೆ. ಅದರ ಜೊತೆಗೆ
ಈ ಮೇಲೆ ತಿಳಿಸಿದಂತೆ ಅತಿಥಿ ಉಪನ್ಯಾಸಕರು 2024-25ನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ ಸೇವಾ ಅವಧಿಯನ್ನು ಮಾತ್ರ ತಮ್ಮ ಆನ್ಲೈನ್ ಅರ್ಜಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವುದು. ನೋಡಿರಿ, 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಎಷ್ಟು ಕರ್ತವ್ಯ ನಿರ್ವಹಿಸಿದಾರಲ್ಲ ಅಷ್ಟು ಮಾತ್ರ ಈ ಆನ್ಲೈನ್ ತಿದ್ದುಪಡಿಯಲ್ಲಿ ಅವ್ರು ಏನು ಮಾಡಬೇಕಾಗ್ತದೆ, ಸಲ್ಲಿಸಬೇಕಾಗ್ತದೆ. ಈಗ ಎಕ್ಸಾಂಪಲ್ ಅಂದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಜುಲೈ 14ರಿಂದ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾರಂಭವಾಗಿದೆ ತರಗತಿಗಳು. ಇದು 2025 ಜುಲೈ 14ರಿಂದ ಪ್ರಾರಂಭವಾಗಿ ಏನು 31ರವರೆಗಿನ ಏನು ಒಂದು ಸೇವಾ ಅವಧಿ ಇರ್ತದಲ್ಲ ಅದನ್ನು ಈ 2025-26ನೇ ಶೈಕ್ಷಣಿಕ ಸಾಲಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಅದನ್ನು ನಮೂದಿಸುವಂತಿಲ್ಲ. 2024-25ನೇ ಸಾಲಿನಲ್ಲಿ ಏನು ಜುಲೈ ತಿಂಗಳಿನವರೆಗೆ ಮಾತ್ರ ಏನು ಮಾಡಲಾಗ್ತದೆ, ಅವರು ಸೇವೆಯನ್ನು ಸಲ್ಲಿಸಿರ್ತಾರಲ್ಲ ಅದನ್ನು ಮಾತ್ರ ಏನು ಮಾಡಬೇಕಂದ್ರೆ ನಮೂದಿಸಬೇಕಂತೇಳಿ ಇಲಾಖೆ ತಿಳಿಸಿದೆ ಅಂತಕ್ಕಂಥದ್ದು. ಇದು ಇನ್ನು ಮುಂದಿನ ಸಲ ಅಂದರೆ 2025-26ನೇ ಶೈಕ್ಷಣಿಕ ಸಾಲಿನ ಜುಲೈ ತಿಂಗಳ ಒಂದು ಸೇವಾ ಅವಧಿ ಏನೈತಿಲ್ಲ ಇದು ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಪರಿಗಣಿಸಲಾಗ್ತದೆ ಅಂತೇಳಿ ಇಲಾಖೆ ಸ್ಪಷ್ಟನೆಯನ್ನು ಪಡಿಸಿದೆ ಅಂತಕ್ಕಂಥದ್ದು. ಹಾಗಾಗಿ ಇದು ಪ್ರಮುಖವಾದಂಥ ಒಂದು ಮಾಹಿತಿ ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಎಡಿಟ್ ಮಾಡಲು ಮತ್ತು ಅರ್ಜಿಯನ್ನು ಸಲ್ಲಿಸಲು ಮತ್ತೆ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಮುಂದುವರಿದು 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿ ಸಲ್ಲಿಸುವ ಮತ್ತು ಈಗಾಗಲೇ ಸಲ್ಲಿಸಿದ ಅರ್ಜಿಯನ್ನು ತಿದ್ದುಪಡಿ ಮಾಡುವ ದಿನಾಂಕವನ್ನು ವಿಸ್ತರಿಸಿ ದಿನಾಂಕ 5/8/2025 ಅಪರಾಹ್ನ 1 ಗಂಟೆಯವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇದಿಷ್ಟು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಮಾಹಿತಿಯಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಸೇವೆಯನ್ನು ಸಲ್ಲಿಸಿದಿರಲ್ಲ ಪ್ರಾಂಶುಪಾಲರಿಂದ ಇದೇ ರೀತಿಯಾಗಿ 2024-25ನೇ ಶೈಕ್ಷಣಿಕ ಸಾಲಿನ ಒಂದು ಸೇವಾ ಪ್ರಮಾಣ ಪತ್ರ ಪ್ರತ್ಯೇಕವಾಗಿ ಮತ್ತು 2025-26 ಅಂದರೆ ಜುಲೈ ತಿಂಗಳಿನ ಸೇವಾ ಪ್ರಮಾಣ ಪತ್ರ ಪ್ರತ್ಯೇಕವಾಗಿ ನಮೂದಿಸಿಕೊಂಡು ನಿಮ್ಮ ಸೇವಾ ಪ್ರಮಾಣ ಪತ್ರದ 2024-25ನೇ ಸಾಲಿನ ಒಂದು ಸೇವಾ ಪ್ರಮಾಣ ಪತ್ರ ಏನಿರ್ತದೆ ಅದನ್ನು ಮಾತ್ರ ನೀವೇನು ಮಾಡಬೇಕಾಗ್ತದೆ, ಎಡಿಟ್ ಆಪ್ಷನಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇಲಾಖೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ತಿಳಿಸಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ. ಇದು ಒಂದು ಪ್ರಮುಖವಾದಂಥ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.